ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಹೊಸ ರಿಂಗ್ ಬೀಡಲ್ಲಿ ಬ್ರೈಡಲ್ ಕುಚ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ರಿಂಗ್ ಬೀಡು ಮತ್ತು ಸ್ಮಾಲ್ ಬೀಡ್ಸ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ಈ ರಿಂಗ್ಗೆ ನಾನು ದಾರನ ಒಳಗಡೆಯಿಂದ ತೊಗೊಂಡು ಕೈಯಲ್ಲೇ ಗಂಟು ಹಾಕೋತಾ ಇದ್ದೀನಿ. ಈ ಥರ ಗಂಟು ಹಾಕ್ಕೊಂಡು ಫಸ್ಟ್ ಕೈಗೆ ಸುತ್ಕೋಬೇಕು. ದಾರನ ಗಂಟು ಹಾಕ್ಕೊಂಡು ಆ ಗ್ಯಾಪಲ್ಲಿ ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ ಅದನ್ನು ಬ್ಯಾಕ್ ಸೈಡ್ಗೆ ತೊಗೋಬೇಕು. ನೋಡಿ, ಈಗ ಕ್ರೋಶ ತೊಗೊಂಡು ಮಧ್ಯದಲ್ಲಿ ಈಗ ಗಂಟು ಹಾಕಿರ್ತೀವಲ್ಲ ಆ ಮಧ್ಯದಲ್ಲಿ ತೊಗೊಂಡು ಕ್ರೋಶನ 2 ಚೈನ್ ಹಾಕ್ಕೋಬೇಕು. 1 2 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಆದರೆ ನಾವು ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ ಆ ದಾರನ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ನೀವು ಸ್ವಲ್ಪ ಅಂದರೆ 10 ಚೈನ್ ಆಗೋವರೆಗೂ ನೀವು ಅದನ್ನು ಬ್ಯಾಕ್ ಸೈಡಲ್ಲೇ ಇಟ್ಕೊಂಡು ದಾರನ ಅಂದರೆ ಸ್ವಲ್ಪ ಹ್ಯಾಂಡಲ್ಲೇ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು ಸ್ವಲ್ಪ ಹೊತ್ತು. ಆಮೇಲೆ ಮಿಕ್ಕಿದ ದಾರನ ನೀವಿಲ್ಲಿ ಈ ಥರ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಏನಕ್ಕೆ ಅಂದರೆ ಆ ದಾರ ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಒಳಗಡೆನೇ ಹಾಕಿ ದಾರನ ಹಾಕಿ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ಒಂದ್ಸಲಿ ದಾರ 2ರಲ್ಲಿ 1 2ರಲ್ಲಿ 1 ಇದೇ ಥರನೇ ಫುಲ್ಲು ನೀವು ರಿಂಗ್ಗೆ ಹಾಕ್ಕೋಬೇಕು. ಕೌಂಟಿಂಗ್ ಏನೂ ಇರೋಲ್ಲ. ಈಗ ಲಾಸ್ಟಲ್ಲಿ ನನಗೆ 1 ಡಬಲ್ ಕ್ರೋಶೆಟ್ ಬೇಕು ಅನಿಸ್ತು, ಹಾಗಾಗಿ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಈ 2 ಚೈನ್ ಇದೆಯಲ್ಲ ಆ 2 ಚೈನಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ದಾರ ತೊಗೋತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕ್ಕೋತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ರಿಂಗ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡ್ಕೊಂಡು ಈಗ ಸ್ಮಾಲ್ ಬೀಡ್ ಇದೆಯಲ್ಲ ಆ ಸ್ಮಾಲ್ ಬೀಡನ್ನ ನಾನು ಫಸ್ಟು ಕ್ರೋಶಾಗಿ ಹಾಕ್ಕೋತೀನಿ. ಈ 2 ಚೈನ್ ಇದೆಯಲ್ಲ ಅದಕ್ಕೆ ದಾರ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ನೋಡಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಮೇಲ್ ಮಾಡಬೇಕು. ಬೀಡ್ಸ್ ಒಳಗಡೆ ಹಾಕಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ಸುತ್ಕೋಬೇಕು. ನೋಡಿ ಗ್ಯಾಪಲ್ಲಿ 2ರಲ್ಲಿ 1 2ರಲ್ಲಿ 1 ನಾನಿಲ್ಲಿ ಟೋಟಲ್ ನಿಮಗೆ 13 ಬೀಡ್ಸ್ ತೊಗೊಂಡಿದ್ದೀನಿ. 13 ಬೀಡ್ಸ್ನ ಹಾಕಬೇಕು. ಇದೇ ಥರನೇ 13 ಬೀಡ್ಸ್ ಹಾಕಬೇಕು. 14 ಕಂಬ 13 ಬೀಡ್ಸು ಇದೇ ಥರನೇ ಹಾಕಬೇಕು. ಹಾಕೋದ್ರಿಂದ ನಿಮಗೆ ಹಾಫ್ ಸರ್ಕಲ್ ಬರುತ್ತೆ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದ್ರು ಈ ಡಿಸೈನ್ ಇಷ್ಟ ಆಗಿದ್ದರೆ ನಾನು ನಿಮಗೆ ಇಲ್ಲಿ ಸಿಂಗಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಡಬಲ್ ಕಲರಲ್ಲೂ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ನಾನು ದಾರ ಮೇಲ್ ಮಾಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಬಟ್ ನೀವು ಕಂಬಗೆ ಮಾತ್ರ ನೀವು ಕೌಂಟ್ ಮಾಡಲೇಬೇಕು. ಫಸ್ಟು ರಿಂಗ್ ಫಿಲಪ್ ಮಾಡಬೇಕಾದ್ರೆ ನೀವೇನು ಕೌಂಟ್ ಏನು ಇಟ್ಕೊಳ್ಳೋದೇನು ಬೇಡ. ಬಟ್ ಆ ರಿಂಗ್ ಫುಲ್ಲು ಫಿಲಪ್ ಆಗಬೇಕು. ಆ ಥರ ಮಾತ್ರ ನೀವು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಬಟ್ ನೀವು ನೆಕ್ಸ್ಟ್ ಲೈನ್ ಹಾಕಬೇಕಾದ್ರೆ ಬೀಡ್ಸ್ ಹಾಕಬೇಕಾದ್ರೆ ನೀವು 14 ಕಂಬ 13 ಬೀಡ್ಸು ಇದೇ ಥರನೇ ಹಾಕಬೇಕು. ನೀವು ಬೇಕು ಅಂದರೆ ಈ ಬೀಡಾದರೂ ತೊಗೋಬೋದು. ಇಲ್ಲ ಅಂದರೆ ನನಗೆ ಇನ್ನೂ ಸ್ಮಾಲ್ ಬೀಡ್ ಬೇಕು ಅಂದರೆ ನೀವು ಇನ್ನೂ ಸ್ಮಾಲ್ ಬೀಡ್ ಯೂಸ್ ಮಾಡ್ಕೋಬೋದು. ನಾನು ಈ ಬೀಡ್ ಹಾಕಿದ್ರೆ ಸ್ವಲ್ಪ ಲುಕ್ಕಾಗಿ ಎದ್ದು ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬಿಗ್ ಬೀಡ್ ಹಾಕ್ಕೋತಾ ಇದ್ದೀನಿ. ತುಂಬಾ ಎಲಿಗೆಂಟಾಗಿ ಲುಕ್ಕಾಗಿರುತ್ತೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಬೇಗನೂ ಹಾಕ್ಕೋಬೋದು. ತುಂಬ ಈಸಿ ಇದೆ ಅಂತಲೂ ಹೇಳ್ಬೋದು. ಇದು ಒಂದು ರಿಂಗ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ರಿಂಗ್ ಹಾಕೋದಷ್ಟರಲ್ಲಿ
ಈಸಿ ಆಗಿಬಿಡುತ್ತೆ. ಒಂದು ರಿಂಗ್ ಹಾಕೋದಕ್ಕೆ 2-3 ಮಿನಿಟ್ಸ್ ಸಾಕು. ತುಂಬಾ ಈಸಿಯಾಗಿ ಹಾಕ್ಬೋದು. ಮತ್ತು ನೀವು ಎಷ್ಟು ಫಾಸ್ಟಾಗಿ ಕೈ ಆಡಿಸ್ತೀರ ಅದ್ರ ಮೇಲೆ ಡಿಪೆಂಡು. ಹೊಸಬ್ರಿಗಾದರೆ ಟೈಮ್ ತೊಗೊಳುತ್ತೆ, ಒಂದು 15 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ. ನೋಡಿ ಈ ಥರ ನಾನಿಲ್ಲಿ ಬೀಡ್ಸ್ ಹಾಕ್ಕೋತಾ ಇದ್ದೀನಿ, 13 ಬೀಡ್ಸು. ಈಗ ನಾನಿಲ್ಲಿ ಕೌಂಟ್ ಮಾಡಿ 12 ಆಗಿದೆ. ಸೊ ಇನ್ನೊಂದು ಬೀಡ್ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ, ಎರಡರಲ್ಲಿ ಒಂದು, ಲಾಸ್ಟಲ್ಲಿ ನಾನು ಕಂಬ ಆದಮೇಲೆ 2 ಚೈನ್ ಹಾಕ್ಕೊಂಡು ದಾರ ಮೇಲ್ ಮಾಡಿ ಮಧ್ಯ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನು ನಾನಿಲ್ಲಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಇವಾಗ ನಾನು ಎಲ್ಲಿ ಕಟ್ ಮಾಡಿದ್ದೀನಿ ನೋಡಿ, ಇದು ಫ್ರಂಟು. ಈಗ ಬ್ಯಾಕ್ ಸೈಡಿಗೆ ನಾನಿಲ್ಲಿ ದಾರನ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ನೋಡಿ ಈ ಥರ ನೀವು ನೋಡ್ಕೋಬೇಕು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ಸೊ ನೀವು ಬ್ಯಾಕ್ ಸೈಡ್ಗೆ ನೀವು ಇದು ಮಾಡೋಕ್ಕೆ ಹೋಗಬಾರ್ದು. ಫ್ರಂಟ್ ನೋಡ್ಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಅಂಟಿಸ್ಕೋಬೇಕು. ನೋಡಿ ನಾನು ಎಕ್ಸ್ಟ್ರಾ ದಾರನ ಇಲ್ಲಿ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇದೇ ಥರನೇ ನಾನು ಟೋಟಲ್ 26 ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು 25 ಮಾಡ್ಕೋಬೋದು. ನಾನು ಟೋಟಲಾಗಿ ಇಲ್ಲಿ 26 ತೊಗೊಂಡಿದ್ದೀನಿ ಬೀಡ್ ರಿಂಗ್ಗೆ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮಧ್ಯದಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದು ಲುಕ್ಕಾಗಿ ಕಾಣಲಿ, ಗ್ಯಾಪ್ ಇರೋದು ಕಾಣಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನ್ನು, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಹಾಗೆ ಬಿಡ್ಬೋದು. ನಾನಿಲ್ಲಿ ಮಧ್ಯ ಗಮ್ ಹಾಕ್ಬಿಟ್ಟು ಆ ಸೈಜ್ ಥರದೇ ಬೀಡ್ಸ್ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಾನು ಪರ್ಲ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಗೋಲ್ಡನ್ ಹಾಕ್ಕೋಬೋದು, ಕ್ರಿಸ್ಟಲ್ ಹಾಕ್ಕೋಬೋದು, ನಿಮ್ಗೆ ಯಾವುದಾಗುತ್ತೆ ಅದು ಹಾಕ್ಕೋಬೋದು. ಬಟ್ ಆ ಸೈಜ್ದೇ ಹಾಕ್ಕೋಬೇಕು. ನೀವೇನಾದ್ರು ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ ನೀವು ಹೊಲ್ಕೋಬೇಕಾಗುತ್ತೆ ಸ್ಟಿಚಿಂಗ್ ದಾರ ತೊಗೊಂಡು ಎಲ್ಲ ಆದಮೇಲೆ. ಈಗ ನಾನಿಲ್ಲಿ 1.25 ಇಂಚಷ್ಟು ಗ್ಯಾಪ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಟಿಚಿಂಗ್ ದಾರ ತೊಗೊಂಡಿದ್ದೀನಿ, 4 ಎಳೆ ದಾರ ತೊಗೊಂಡಿದ್ದೀನಿ. 4 ಎಳೆ ದಾರ ತೊಗೊಂಡು ಈಗ ಒಂದು ಸ್ಮಾಲ್ ಬೀಡ್ ತೊಗೋತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ಮಾಲ್ ಬೀಡ್ ತೊಗೊಂಡು ಫಸ್ಟು ನೋಡಿ ಅಲ್ಲೇ ಗ್ಯಾಪಲ್ಲೇ ಅದೇ ಪ್ಲೇಸಲ್ಲೇ ನಾನೀಗ ದಾರನ ತೊಗೋತೀನಿ. ಅದಾದಮೇಲೆ ನಾನು ಬ್ಯಾಕ್ ಸೈಡಿಂದ ಮತ್ತೆ ಸೂಜಿನ ತೊಗೊಂಡು ನೋಡಿ ಈ ಥರ ಬ್ಯಾಕ್ ಸೈಡಿಂದ ಸೂಜಿನ ತೊಗೊಂಡು ಇದಕ್ಕೆ ನಾನು ಮತ್ತೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಗ್ ಬೀಡ್ ಥರ ತೊಗೊಂಡಿದ್ದೀನಿ, ಸ್ವಲ್ಪ ಡಿಸೈನಾಗಿ ಇರೋ ಬೀಡ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪರ್ಲು ಹಾಕ್ಕೋಬೋದು, ಬಟ್ ಯಾವ ಥರ ಮ್ಯಾಚಿಂಗ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ತೊಗೋಬೋದು. ನೋಡಿ ಈ ಥರ ಆದಮೇಲೆ ನಾನಿಲ್ಲಿ ಫ್ರಂಟು ಬ್ಯಾಕ್ ಗಮ್ ಹಾಕಿರೋದು ಬ್ಯಾಕ್ ಸೈಡು, ಗಮ್ ಹಾಕ್ದಿಲ್ದಿರೋದು ಫ್ರಂಟು. ನೀವು ನೋಡ್ಕೊಂಡು ಅದನ್ನು ನೀವು ಸ್ಟಿಚ್ ಮಾಡಬೇಕು. ನೋಡಿ ಮಧ್ಯ ಈ ಥರ ದಾರ ತೊಗೊಂಡು ಸ್ವಲ್ಪ ಅದು ಗ್ಯಾಪ್ ಕೊಟ್ಟು ಸೂಜಿ ಇದೆಯಲ್ಲ ಆ ಬೀಡ್ಸ್ 2 ಬೀಡ್ಸ್ಗೂ ನಾನು ಒಳಗಡೆಯಿಂದ ದಾರ ಈ ಥರ ಎಳ್ಕೊಂಡು ಗಟ್ಟಿಗೆ ಎಳ್ಕೋಬೇಕು ಫ್ರೆಂಡ್ಸ್, ಅವಾಗೇ ಚೆನ್ನಾಗಿ ಕಾಣೋದು. ನಾನು ಏನಕ್ಕೆ ಫಸ್ಟ್ ಬೀಡನ್ನ ಆ ಥರ ಲಾಕ್ ಮಾಡಿದೆ ಅಂದರೆ ತುಂಬ ಉದ್ದ ಕಾಣುತ್ತೆ, ಮತ್ತು ಗ್ರಿಪ್ಪಾಗಿ ಕೂರಲ್ಲ, ಅದು ಸ್ವಲ್ಪ ಹ್ಯಾಂಗಿಂಗ್ ಥರ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅದು ಏನಾದರೂ ಹಾಕ್ಕೊಂಡಾಗ ಅದು ಏನಾಗುತ್ತೆ ಅಂದರೆ ಮೀನ್ಸ್ ಬೀಡ್ಸ್ ಎಲ್ಲ ಬಿಚ್ಚೋಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ, ಕಿತ್ತೋಗೋದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಫಸ್ಟೇ ನಾನು ಬೀಡ್ಸ್ನ ಆ ಥರ ಹಾಕ್ಕೊಂಡಿದ್ದೀನಿ. ಸೊ ನೀವು ಅದೇ ಥರನೇ ಹಾಕ್ಕೊಳ್ಳಿ, ಅದು ತುಂಬಾ ಗಟ್ಟಿಯಾಗಿ ಕೂರುತ್ತೆ. ನೋಡಿ ಈಗ ಈ ಥರ ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ನಾನಿಲ್ಲಿ 2 ಇಂಚಸ್ಸಷ್ಟು ತೊಗೊಂಡಿದ್ದೀನಿ, 1.25 ಇಂಚಷ್ಟು ತೊಗೊಂಡಿದ್ದೀನಿ. 26 ಬೀಡ್ಸ್ ಹಾಕ್ತಾಯಿದ್ದೀನಿ ಇಲ್ಲಿ. ನೀವು ಟೇಪಲ್ಲಿ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ತುಂಬಾ ಹತ್ರ ಬೇಕು ಅಂದರೆ ನೀವು 1.5 ಇಂಚಸ್ ಅಷ್ಟು ಹಾಕ್ಕೋಬೋದು ಬೇಕಂದರೆ. ನೋಡಿ ಈ ಥರ ಸ್ಮಾಲ್ ಬೀಡ್ ತೊಗೋತಾ ಇದ್ದೀನಿ ಫಸ್ಟು. ಅದಾದಮೇಲೆ ಅದೇ ಪ್ಲೇಸಲ್ಲೇ ನಾನು ದಾರನ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ
ನಾನು ಸ್ವಲ್ಪ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಅದಾದಮೇಲೆ ನಾನು ಇಲ್ಲಿ ಫಸ್ಟು ಬ್ಯಾಕ್ ಸೈಡಿಂದ ಈ ಥರ ದಾರ ತೊಗೊಂಡು ಒಂದು ಬಿಗ್ ಬೀಡ್ ಹಾಕೋತಾ ಇದ್ದೀನಿ. ಬಿಗ್ ಬೀಡ್ ಆದಮೇಲೆ ನೋಡಿ, ಈಗ ನೋಡಿ ಇದು ಬ್ಯಾಕು, ಇದು ಫ್ರಂಟು. ಸ್ವಲ್ಪ ಮಿಡಲಲ್ಲಿ ನೋಡ್ಕೋಬೇಕು ನೀವು. ಮಿಡಲಲ್ಲಿ ಈ ಥರ ಸೂಜಿ ತೊಗೊಂಡು ಹೀಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ, ಈಗ ಬೀಡ್ಸ್ ಮೇಲೆ ಬೀಡ್ಸ್ ಒಳಗಡೆ 2 ಬೀಡ್ಸ್ ಒಳಗಡೆನೂ ತೊಗೊಂಡು ಸ್ವಲ್ಪ ಗಟ್ಟಿಯಾಗಿ ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಬ್ಯಾಕ್ ಸೈಡಿಂದ ತೊಗೊಂಡು ಬ್ಯಾಕ್ ಸೈಡ್ಗೆ ಸ್ಯಾರಿನ ಹಿಂಗೆ ಟರ್ನ್ ಮಾಡ್ಕೊಂಡು ನೀವು ಸ್ವಲ್ಪ ಬಟ್ಟೆ ಮೇಲೆ ಈ ಥರ ತೊಗೊಂಡು ಸೂಜಿಗೆ ಸುತ್ತಿ ದಾರ ಸುತ್ತಿಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ 2 ಸಲ ನಾನಿಲ್ಲಿ ಗಂಟಾಗ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೇ ಥರನೇ ಫುಲ್ಲು ಸ್ಯಾರಿಗೂ ನೀವು ಈ ಥರ ಹಾಕಬೇಕು. ತುಂಬಾ ಚೆನ್ನಾಗಿ ಲುಕ್ಕಾಗಿ ಎಲಿಗೆಂಟಾಗಿ ಇರುತ್ತೆ. ನೋಡಿ, ಈಗ ನಾನೀಗ ಫುಲ್ಲು ಸ್ಯಾರಿಗೂ ಹಾಕಿದ್ದೀನಿ. ಈ ಡಿಸೈನ್ಗೆ ಈ ಥರ ಬಂದಿದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ನಾನು ನಿಮಗೆ ಡಬಲ್ ಕಲರಲ್ಲೂ ಹೇಳ್ಕೊಡ್ತೀನಿ. ಅದು ಸ್ವಲ್ಪ ಟ್ರಿಕ್ಕಿಯಾಗಿದೆ ನಿಮಗೆ ಡಬಲ್ ಕಲರಲ್ಲಿ. ಅದು ಒಂದ್ಸಲಿ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ.